ಪವರ್ ಟೈಮ್ಸ್ ನ್ಯೂಸ್. ನಾನು ನಂದಿನಿ. ಬನ್ನಿ ಇವತ್ತಿನ ಪ್ರಮುಖ ಸುದ್ದಿನ. ಚಿಂಚಣಿ ಶ್ರೀ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠದಲ್ಲಿ ಮಾರ್ಚ್ 9ರಿಂದ ಮಹಾದಾಸೋಹ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದಲ್ಲಿರುವ ಶ್ರೀ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠದಲ್ಲಿ ಮಾರ್ಚ್ 9ರಿಂದ 23ರವರೆಗೆ ನಡೆಯಲಿರುವ ಮಹಾದಾಸೋಹ ಕಾರ್ಯಕ್ರಮದ ಅಂಗವಾಗಿ ಮಠದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಚಿಂಚಣಿ ಗ್ರಾಮದ ಶ್ರೀ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠದಲ್ಲಿ ನಡೆಯಲಿರುವ ಮಹಾದಾಸೋಹ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮಠದಲ್ಲಿ ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿತ್ತು. ಮಠದ ಉತ್ತರಾಧಿಕಾರಿಯಾದ ಶ್ರೀ ಶಿವಪ್ರಸಾದ್ ದೇವರು ಹಾಗೂ ಶ್ರೀ ಮಹಾಂತೇಶ್ ಕವಟಗಿ ಮಠ ನೇತೃತ್ವ ವಹಿಸಿದ್ದರು. ಈ ವೇಳೆ ಚಿಕ್ಕೋಡಿ ಸದಲಗಾ ಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಉಪಸ್ಥಿತರಿದ್ದು, ಮಹಾದಾಸೋಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡುವುದಾಗಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಶಿವಪ್ರಸಾದ್ ದೇವರು ದಾಸೋಹ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ವಿವರ ನೀಡಿದರು. ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದ್ದು, ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ಇನ್ನೊಂದೆಡೆ ಶ್ರೀ ಮಹಾಂತೇಶ್ ಕವಟಗಿ ಮಠದ ಇತಿಹಾಸ ಹಾಗೂ ಪರಂಪರೆ ಕುರಿತು ಮಾಹಿತಿ ನೀಡಿ, ಈ ಮಠವು ಹಲವಾರು ವರ್ಷಗಳಿಂದ ಸಮಾಜ ಸೇವೆ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಎಸ್.ವೈ. ಹಂಜಿ, ಅಜಯ್ ಕವಟಗಿಮಠ್, ಮಹೇಶ್ ಬಾತೆ ಹಾಗೂ ಬಸವರಾಜ್ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತದೇ ಸಮಾನರಾಗಿರ್ತಕ್ಕಂಥ ಮಾಂತೇಶ್ವರವರಲ್ಲಿ ಷೇರುಗಳನ್ನು ಸಮರ್ಪಣೆ ಮಾಡಿ, ಮಹೇಶನ ಭಾಟಿಯವರನ್ನು, ಅಜ್ಜಿತಣ್ಣವರನ್ನು, ಅಂಜಿ ಸರ್ ಅವರಲ್ಲಿ ಶರಣುಗಳನ್ನು ಸಮರ್ಪಣೆ ಮಾಡಿ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಚಿಂಚಣಿ ಸಿದ್ಧ ಸಂಸ್ಥಾನ ಮಠ ಈ ಭಾಗದಲ್ಲಿ ಐತಿಹಾಸಿಕವಾಗಿರ್ತಕ್ಕಂತಹ ಪರಂಪರೆಯನ್ನು ಒಳಗೊಂಡಿರ್ತಕ್ಕಂಥ ಮಹಾಮಠ. ಈ ಮಠಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇಲ್ಲಿ ಸಿದ್ಧರು ವಾಸ ಮಾಡ್ತಿದ್ರು ಅನ್ನುವಂಥ ಕಾರಣಕ್ಕಾಗಿ ಈ ಮಠವನ್ನ ಸಿದ್ಧ ಸಂಸ್ಥಾನ ಅಂತ ಕರೆಯಲ್ಪಡ್ತು ಅನ್ನುವಂಥದ್ದು ಒಂದು ಕಡೆ ಇತಿಹಾಸ ಹೇಳೋದಾದ್ರೆ, 12ನೇ ಶತಮಾನದಲ್ಲಿ ಅಲ್ಲಮಪ್ರಭುಗಳು ಮಲೆನಾಡಿನ ಸಿರಿಯಿಂದ ಕಲ್ಯಾಣದ ಕಡೆಗೆ ಹೋಗ್ಬೇಕಾದ್ರೆ ಈ ಮಾರ್ಗದಲ್ಲಿ ಸಂಚರಿಸಿ ಹೋಗ್ತಾರೆ, ಈ ನೆಲದಲ್ಲಿ ತಪವನ್ನ ಮಾಡಿ ಹೋಗುತ್ತಾರೆ ಅನ್ನುವಂಥ ಒಂದು ಇತಿಹಾಸವು ಸಹಿತ ಹೇಳ್ತದೆ. ಅವರು ಬಂದು ಹೋದ ನಂತರದಲ್ಲಿ
ಈ ಮಠಕ್ಕೆ ಅಲ್ಲಮ ಪ್ರಭು ಸಿದ್ಧ ಸಂಸ್ಥಾನ ಮಠ ಅನ್ನುವಂಥ ನಾಮಾಂಕಿತವನ್ನ ಇಡೀ ನಾಡು ಆ ಮಠವನ್ನ ಕೊಂಡಿತು ಮತ್ತು ಆ ನಾಮದಿಂದ ಈ ಮಠವನ್ನು ಪೂಜಿಸಲ್ಪಡ್ತು ಅನ್ನುವಂಥದ್ದು ಬಹುಶಃ ತಮಗೆಲ್ಲರಿಗೂ ಗೊತ್ತಿರತಕ್ಕಂತಹ ಮಾಹಿತಿ. ಈ ಮಠದ ಇತಿಹಾಸದ ಮಹಾಪ್ರಕಾರ ಈ ಮಠದಲ್ಲಿ 10 ಜನ ಪರಮ ಪೂಜನೀಯ ಗುರುಗಳು ಈ ಮಠದ ಗಣಪರಂಪರೆಯ ಪೀಠವನ್ನ ಏರಿ ಈ ಭಾಗದ ಭಕ್ತ ಬಂಧುಗಳನ್ನು ಉದ್ಧರಿಸಿದ್ರು ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಹಿಂದಿನ ಪೂಜ್ಯರಾಗಿರ್ತಕ್ಕಂಥ ಕಾಯಕ ಯೋಗಿ ಲಿಂಗೈಕ್ಯ ಸಿದ್ದಪ್ರಭು ಮಹಾಸ್ವಾಮೀಜಿಯವರು ಈ ಭಾಗದಲ್ಲಿ ಋಷಿಯ ಕಾಯಕ ಯೋಗಿಗಳಾಗಿ ಈ ಮಠವನ್ನ ಬಾನೆತ್ತರಕ್ಕೆ ಕೊಂಡೊಯ್ದರು. ಅದೇ ತರನಾಗಿ ಪೂಜ್ಯನೀಯ ಲಿಂಗೈಕ್ಯ ಗುರುಗಳಾಗಿರ್ತಕ್ಕಂಥ ನಿರಂಜನ ಪ್ರಣವ ಸ್ವರೂಪಿ ಅಲ್ಲಮ ಪ್ರಭು ಮಹಾಸ್ವಾಮೀಜಿಯವರು ಗಡಿ ಭಾಗದಲ್ಲಿ ಕನ್ನಡದ ಗುಡಿಯನ್ನ ಕಟ್ಟಿ ಈ ಭಾಗದಲ್ಲಿ ಕನ್ನಡದ ರಥವನ್ನ ಇಳಿತಕ್ಕಂಥ ಅಪರೂಪದ ಕೈಂಕರ್ಯದ ಸೇವೆಯನ್ನ ಈ ಮಠದ ಮುಖೇನವಾಗಿ ಧರ್ಮದ ಜಾಗೃತಿಯನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಮಾಹಿತಿ. ಅದರ ಪ್ರಕಾರ ಶ್ರೀಮಠದಲ್ಲಿ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೀತದೆ. ವಿಶೇಷವಾಗಿ ಈ ಮಠದಲ್ಲಿ ಜಾತಿ ಮತ ಪಂಥಗಳನ್ನು ಮೀರಿ ಈ ಮಠದ ಜಾತ್ರೆ ನಡೀತದೆ. ಈ ಮಠದಲ್ಲಿ ನಾವು ಬಹುತರ ಅನೇಕ ಮಠಗಳನ್ನ ನೋಡ್ತೇವೆ. ಅನೇಕ ಮಠಗಳಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೆದರೆ ಚಿಂಚನೆಯ ಮಠದಲ್ಲಿ ವಿಶೇಷವಾಗಿ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೀತದೆ. ಆ ಕಾರಣಕ್ಕಾಗಿ 2021ರಲ್ಲಿ ಪೂಜನೀಯ ಗುರುಗಳ ಷಷ್ಠಿ ಪೂರ್ತಿ ಸಮಾರಂಭವನ್ನು ಮಾಡಿದ ಬಳಿಕ ಮುಂದೆ 2023 ಜಾತ್ರೆ ಆಗ್ಬೇಕಾಗಿತ್ತು. ಪೂಜನೀಯ ಗುರುಗಳ ಲಿಂಗೈಕ್ಯರಾದ ಕಾರಣ ಮಠಕ್ಕ ಮರಿ ಬರೋದು ತಡ ಆದ ಕಾರಣ ಮತ್ತೆ ಜಾತ್ರೆ 2 ವರ್ಷ ಮಠದಲ್ಲಿ ಪೀಠದಲ್ಲಿ ಸ್ವಾಮಿಗಳು ಇರೋ ತನಕ ಜಾತ್ರೆಯನ್ನು ಮಾಡೋದಕ್ಕೆ ಬರೋದಿಲ್ಲ ಅನ್ನುವಂಥ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇರ್ತಕ್ಕಂಥ ಜಾತ್ರೆಯನ್ನ ಮಠಕ್ಕೆ ಸ್ವಾಮೀಜಿಯವರು ಬಂದ ನಂತರದಲ್ಲಿ ಜಾತ್ರೆಯನ್ನ ಮಾಡೋಣ ಅಂತ ಸಮಸ್ತ ಇಡೀ ದೈವ ಮಾತನಾಡಿಕೊಂಡು ಮಠಕ್ಕೆ ನಾವು ಬಂದ ಬಳಿಕ ಈ ವರ್ಷದ ಜಾತ್ರೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಇಡೀ ಭಕ್ತ ಸಮೂಹ ನಿರ್ಧಾರವನ್ನ ಮಾಡಿ ಈ ವರ್ಷ 3 ವರ್ಷಕ್ಕೊಮ್ಮೆ ನಡೀತಕ್ಕಂತಹ ಜಾತ್ರೆಯನ್ನ ಈ ವರ್ಷ ಇಡೀ ಭಕ್ತ ಬಂಧುಗಳು ಅತ್ಯಂತ ವೈಭವಪೂರಿತವಾಗಿ ಆಚರಣೆಯನ್ನ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿದ್ದಾರೆ. ಆ ಜಾತ್ರೆ ಬಹುಶಃ ಈ ಮಠದಲ್ಲಿ ವಿಶೇಷವಾಗಿ ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಮಠ ಇದೆ. ಬಹುಶಃ ಕನ್ನಡ ನಾಡಿನಲ್ಲಿ ಅನೇಕ ಮಠ ಮಂದಿರಗಳನ್ನ ನಾವು ನೋಡ್ತೇವೆ. 5,000 ಮಠಗಳು ಕನ್ನಡ ನಾಡಿನ ಪರಂಪರೆಯಲ್ಲಿವೆ. ಆದರೆ ಆ 5,000 ಮಠಗಳ ಪೈಕಿ ಬಹುಶಃ ಕನ್ನಡ ನಾಡಿನಲ್ಲಿ 2 ಮಠಗಳಲ್ಲಿ ನಾವು ಚಾಂದನಿಯನ್ನ ಕಾಣ್ತೇವೆ. ಒಂದು ನೆಡಸೋಶಿಯ ಸಿದ್ಧ ಸಂಸ್ಥಾನ ಮಠ, ಮತ್ತೊಂದು ಚಿಂಚನೆಯ ಸಿದ್ಧ ಸಂಸ್ಥಾನ ಮಠ. ಈ 2 ಮಠಗಳಲ್ಲಿ ನಾವು ಚಾಂದನಿ ಏರಿಸುವಂತಹ ಪದ್ಧತಿಯನ್ನು ಕಾಣ್ತೇವೆ. ಬಹುತರ 5,000 ಮಠಗಳಲ್ಲಿ ಬಗ್ಗೆ ಸವಿಸ್ತಾರವಾಗಿ ತಮಗೆ ವಿವರಣೆಗಳನ್ನು ನೀಡಿದ್ದಾರೆ. 12ನೇ ಶತಮಾನದ ಆದಿಭಾಗದಿಂದ ನಿರ್ಮಿತವಾಗಿರ್ತಕ್ಕಂಥ ಚಿಂಚನೆಯ ಈ ಮಠ ಒಂದು ಐತಿಹಾಸಿಕ ಪರಂಪರೆಯನ್ನ ಉಳಿರ್ತಕ್ಕಂಥ ಒಂದು ಮಠ. ಇಲ್ಲಿ ಸಿದ್ಧ ಸಂಸ್ಥಾನ ಮಠ ಅನ್ನತಕ್ಕಂಥದ್ದೇ ಒಂದು ಇತಿಹಾಸ. ಸಿದ್ಧಿ ಪುರುಷರಿಂದ 800 ವರ್ಷಗಳಕ್ಕಿಂತ ಹೆಚ್ಚು ಇತಿಹಾಸ ಇರತಕ್ಕಂಥ ಮಠ ಈ ಚಿಂಚನೆಯ ಸಿದ್ಧ ಸಂಸ್ಥಾನ ಮಠ. ಇಲ್ಲಿ ಪೂಜ್ಯ ಹಿಂದಿನ ಅಲ್ಲಮ ಪ್ರಭು ಮಹಾಸ್ವಾಮಿಗಳು ನಿಧನರಾದ ನಂತರ, ಲಿಂಗೈಕ್ಯರಾದ ನಂತರ ಈ ಎಲ್ಲರ ಭಕ್ತರ ಒತ್ತಾಸೆಯ ಮೇರೆಗೆ, ಈ ಭಾಗದ ಎಲ್ಲ ನಾಯಕರ ಒಂದು ಅಪೇಕ್ಷೆ ಮೇರೆಗೆ ಶಿವಪ್ರಸಾದ ದೇವರನ್ನ ಇಲ್ಲಿ ಮುಂದಿನ ಉತ್ತರಾಧಿಕಾರಿಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಕ್ತರ ಒಂದು ಅಪೇಕ್ಷೆ ಮೇರೆಗೆ ಅವರು ಶ್ರೀಮಠಕ್ಕೆ ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ಬರ್ತಕ್ಕಂಥ ದಾಸೋಹ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಬೇಕಂತಕ್ಕಂಥ ಇಂದಿನ ಮಾಧ್ಯಮಗೋಷ್ಠಿಯಲ್ಲಿ ನನ್ನ ಜೊತೆಗೆ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರೇ, ಬಸವರಾಜ್ ಪಾಟೀಲ್ ಅವರೇ, ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಬಾಪೆ ಅವರೇ, ಪ್ರೊಫೆಸರ್ ಹಂಜಿ ಅವರೇ, ಅಜಯ್ ಕೌಟಗಿಮಠ ಅವರೇ, ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಅಭಯ ಪಾಟೀಲ್ರೇ, ಅನಿಲ್ ಪಾಟೀಲ್ರೇ, ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಮಾಧ್ಯಮದ ಮಿತ್ರರೇ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ. 12ನೇ ಶತಮಾನದ ಆದಿಭಾಗದಲ್ಲಿ ತುಳಿತಕ್ಕೆ ಒಳಗಾದಂಥ ಸಮಾಜವನ್ನ ಮೇಲೆತ್ತಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಬಸವಣ್ಣನವರು ಕಾಯಕ ಮತ್ತು ದಾಸೋಹದ ಪರಂಪರೆಯಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಅನುಭವ ಮಂಟಪದ ಮೂಲಕ ಕರ್ನಾಟಕ ರಾಜ್ಯದಾದ್ಯಂತ ಮಠಮಾನ್ಯಗಳ ಸ್ಥಾಪನೆ ಆಯಿತು. ಯಾವುದೇ ಒಂದು ಸಮಾಜ ಅದು ಮುಂದುವರೆದ ಸಮಾಜ ಆಗಬೇಕಾದ್ರೆ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ನಮ್ಮ ಸಂಸ್ಕೃತಿಗಳ ಆಚರಣೆಗಳ ಮೂಲಕ ಒಂದು ಸಮಾಜ ಮುಂದುವರಲಿಕ್ಕೆ ಸಾಧ್ಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕರ್ನಾಟಕದಾದ್ಯಂತ ಇಂಥ ಮಠಮಾನ್ಯಗಳ ಸ್ಥಾಪನೆ ಆಗಿದ್ದು ಇತಿಹಾಸ. ಇವತ್ತು ಚಿಕ್ಕೋಡಿಯಲ್ಲಿರ್ತಕ್ಕಂಥ ಸಿದ್ಧ ಸಂಸ್ಥಾನ ಮಠಕ್ಕೂ ಅಂತ ಒಂದು ಪರಂಪರೆ. ಹಿಂದಿನ ಸಿದ್ದಪ್ರಭು ಮಹಾಸ್ವಾಮಿಗಳು
ತಮ್ಮ ಕಾಯಕ ಹಸ್ತದಿಂದ ಶ್ರೀಮಠವನ್ನು ಬೆಳಗಿದವರು. ಸ್ವತಃ ಕೃಷಿಯನ್ನ ಮಾಡ್ತಕ್ಕಂಥ ಸಿದ್ದಪ್ರಭು ಮಹಾಸ್ವಾಮಿಗಳನ್ನು ನಾವು ಯಾರೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮಠದ ಸಂಪೂರ್ಣ ಇವತ್ತೇನು ನಾವು ಈ ಕಟ್ಟಡವನ್ನು ಕಾಣ್ತೀವಿ, ಇಲ್ಲಿರ್ತಕ್ಕಂಥ ಕೃಷಿ ಇರ್ಬೋದು ಮತ್ತು ಇಡೀ ಚಿಕ್ಕೋಡಿ ತಾಲೂಕಿನಾದ್ಯಂತ ಪ್ರಚಾರ ಮಾಡೋದ್ರ ಮೂಲಕ ಮಠದ ಬೇರು ಮಠವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ಸಿದ್ದಪ್ರಭು ಮಹಾಸ್ವಾಮಿಗಳು 60-70ರ ದಶಕದಲ್ಲಿ ಮಾಡಿದ್ದು ಇತಿಹಾಸ. ಅದಾದ ನಂತರ ಬಂದಂತ ಅಲ್ಲಮಪ್ರಭು ಮಹಾಸ್ವಾಮಿಗಳು ಕನ್ನಡದ ತೇರನ್ನು ಎಳೆಯತಕ್ಕಂಥ ಕೆಲಸವನ್ನ ಕರ್ನಾಟಕದಾದ್ಯಂತ ಮಾಡಿದ್ದು ಒಂದು ಇತಿಹಾಸ. ಇಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿರ್ತಕ್ಕಂಥ ಅನೇಕ ವಿದ್ವಾಂಸರನ್ನ ಮಠಕ್ಕೆ ಕರೆತರುವುದರ ಮೂಲಕ ಕನ್ನಡದ ಕಹಳೆಯನ್ನು ಊರ್ತಕ್ಕಂಥ ಕೆಲಸವನ್ನ ಅಲ್ಲಮಪ್ರಭು ಮಹಾಸ್ವಾಮಿಗಳು ಮಾಡಿದರು. ತಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಅನೇಕರನ್ನ ಪರಿಚಯಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅನೇಕ ಪ್ರಕಟಣೆಗಳನ್ನ ಮಾಡತಕ್ಕಂಥ ಕೆಲಸವನ್ನ ಅಲ್ಲಮಪ್ರಭು ಮಹಾಸ್ವಾಮಿಗಳು ಮಾಡಿದ್ದನ್ನ ನಾವೆಲ್ಲರೂ ಸ್ಮರಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಅಗಲುವಿಕೆ ತುಂಬತಕ್ಕಂಥ ಕೆಲಸವನ್ನ ಶಿವಪ್ರಸಾದ್ ದೇವರು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ಶ್ರೀಮಠಕ್ಕೆ ಬರಮಾಡಿಕೊಳ್ಳಲಾಗಿದೆ. ಒಂದು ಮಾತನ್ನ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಹಣಗಲ್ಲ ಗುರುಕುಮಾರೇಶ್ವರ ಆಶೀರ್ವಾದ ಏನಂದ್ರೆ, ಯಾವುದೇ ಒಂದು ಮಠದ ಜಮೀನು ಆಸ್ತಿಯಿಂದ ಆ ಮಠವನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಮಠವನ್ನು ಅಳಿಬೇಕಾದ್ರೆ ಅಲ್ಲಿ ಆಗ್ತಕ್ಕಂಥ ಮಠಾಧೀಶ ಯಾವ ರೀತಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ ಅಂದಾಗ ಮಾತ್ರ ಆ ಮಠ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಘಟದಿಂದ ಮಠ ಬೆಳಿಬೇಕು. ಒಬ್ಬ ಮಠಾಧೀಶರಾಗ್ತಕ್ಕಂಥವ್ರು ಬಡವ ಬಲ್ಲಿದರೆನ್ನದೇ ಸಾಮಾನ್ಯ ಜನರ ಮನೆ ಬಾಗಿಲಿಗೆ ತಾನು ಹೋಗೋದ್ರ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಮೇಲು ಕೀಳುಗಳನ್ನ ಹೋಗಲಾಡಿಸಿ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದವನೇ ನಿಜವಾದ ಶ್ರೀಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಚಿಂಚನೆಯ ಸಿದ್ದಪ್ರಭು ಈ ಒಂದು ಅಲ್ಲಮಪ್ರಭು ಸ್ವಾಮಿಗಳು ಆದಂತ ಪರಂಪರೆಯ ಶ್ರೀಮಠಕ್ಕೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ. ಇಲ್ಲಿರ್ತಕ್ಕಂಥ ಎಲ್ಲಾ ಸಮಾಜದ ಎಲ್ಲ ವರ್ಗದ ಜನ ಈ ಮಠಕ್ಕೆ ನಡೆದುಕೊಳ್ತಾರೆ. ಇದು ಒಂದು ಇತಿಹಾಸ. ಅಂತ ಮಠಕ್ಕೆ ಇವತ್ತು ದಾಸೋಹದ ಬರುವ 9ನೇ ತಾರೀಕು ದಾಸೋಹದ ನಿಮಿತ್ತವಾಗಿ ನಡೆಯತಕ್ಕಂಥ ಬಸವ ಪುರಾಣ, ನಿಮ್ಗೆ ಗೊತ್ತಿರಲಿ, ಒಂದು ಬಸವ ಪುರಾಣ ಮಾಡ್ಬೇಕಂದ್ರೆ ಬಹಳ ದೊಡ್ಡ ತ್ರಾಸ. ಆದ್ರೆ ಹಿಂದೆ ಸಿದ್ದಪ್ರಭು ಮಹಾಸ್ವಾಮಿಗಳು 2 ಬಾರಿ ಬಸವ ಪುರಾಣವನ್ನ ಮಾಡಿದ್ದಾರೆ. ಅದಾದ ನಂತರ ಅಲ್ಲಮಪ್ರಭು ಮಹಾಸ್ವಾಮಿಗಳು ಸಹಿತ ಒಮ್ಮೆ ಬಸವ ಪುರಾಣವನ್ನ ಮಾಡಿದ್ದಾರೆ. ಇದೀಗ ಮತ್ತೊಮ್ಮೆ ಶಿವಪ್ರಸಾದ್ ದೇವರು ಬಂದ ನಂತರ ಇಲ್ಲಿ ಇವತ್ತು ಮತ್ತೊಮ್ಮೆ ಬಸವ ಪುರಾಣಕ್ಕೆ ಚಾಲನೆಯನ್ನು ಕೊಡಲಾಗ್ತಾ ಇದೆ. ಬರ್ತಕ್ಕಂಥ 9 ಮಾರ್ಚ್ದಿಂದ 23 ಮಾರ್ಚ್ವರೆಗೆ ಈ ದಾಸೋಹ ಮತ್ತು ಜಾತ್ರಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಲಿದೆ. ಇಲ್ಲಿ ಶಾಸಕರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರು, ಅವ್ರ ತಂದೆಯವರಾಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಅವರು, ನಾಯಕರಾಗಿರ್ತಕ್ಕಂಥ ಪ್ರಭಾಕರ್ ಕೋರೆ ಅವರು ನಾವೆಲ್ಲರೂ ಕೂಡಿಕೊಂಡು ಈ ಶ್ರೀಮಠದ ಬೆಳವಣಿಗೆ ಮತ್ತು ಶ್ರೀಮಠದ ಮೂಲಕ ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿಗಾಗಿ ನಾವು ಸಹಿತ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿದ್ದೀವಿ. ಸುಮಾರು ನನ್ನ ಮಾಹಿತಿ ಪ್ರಕಾರ ಈ ನಡೆಯತಕ್ಕಂಥ ಒಟ್ಟು 15 ದಿನಗಳ ಕಾರ್ಯಕ್ರಮದಲ್ಲಿ ಸುಮಾರು 52 ಜನ ಮಹಾಸ್ವಾಮೀಜಿಗಳು ಭಾಗವಹಿಸುತ್ತಿದ್ದಾರೆ. ನಾಡಿನ ಹರಗುರು ಚರಮೂರ್ತಿಗಳು, ಜಗದ್ಗುರುಗಳು, ಪಂಚಾಚಾರ್ಯ ಪ್ರತಿನಿಧಿಗಳು, ಅದರ ಜೊತೆಗೆ ವಿಶೇಷವಾಗಿ ವಿರಕ್ತ ಮಠದ ಸಂಪ್ರದಾಯದ ಪೂಜ್ಯ ಶ್ರೀಗಳು ಸಹಿತ ಈ ಒಂದು ದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಮಾಧ್ಯಮದ ಸ್ನೇಹಿತರ ಮುಖಾಂತರ ಈ ಒಂದು ಕಾರ್ಯಕ್ರಮ ನ ಭೂತೋ ನ ಭವಿಷ್ಯತೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಜರುಗ್ತಾ ಇದೆ. ಶಿವಪ್ರಸಾದ್ ದೇವರು ವಯಸ್ಸಿನಲ್ಲಿ ಚಿಕ್ಕವರು ಇರಬಹುದು, ಆದರೆ ಅವ್ರಲ್ಲಿ ಇರ್ತಕ್ಕಂಥ ಧರ್ಮದ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಸಾಮಾಜಿಕವಾಗಿ ಇರ್ತಕ್ಕಂಥ ಚಿಂತನೆಗಳು ನಾಡಿನಲ್ಲಿ ಹೊಸ ಜಾಗೃತಿಯನ್ನ ಮೂಡಿಸಿದೆ ಅಂತಕ್ಕಂಥ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ದಾಸೋಹ ಕಾರ್ಯಕ್ರಮದ ಪತ್ರಿಕೆ ಈಗಾಗಲೇ ತಮಗೆ ಕೊಟ್ಟಿದ್ದೀವಿ. ದಿನಾಲೂ ಇಲ್ಲಿ ಬಸವ ಪುರಾಣ ಅತ್ಯಂತ ಯಶಸ್ವಿಯಾಗಿ ಜರುಗಲಿದೆ. ಕನಿಷ್ಠ 50,000 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ದಿನಾಲೂ ದಾಸೋಹ ಕಾರ್ಯಕ್ರಮವೂ ಇಲ್ಲಿ ಜರುಗಲಿದೆ. ಮತ್ತು ವಿಶೇಷವಾಗಿ ಇಲ್ಲಿ ಶಕ್ತಿ ಮತ್ತು ಶಿವ ವಾಸಿಸ್ತಕ್ಕಂಥ ಪೀಠ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ತಾಯಿಯ ಒಂದು ವಾಸಸ್ಥಾನ ಇರತಕ್ಕಂಥ ಶ್ರೀಮಠ ಇದು. ವಿಶೇಷವಾಗಿ ಎಲ್ಲಾ ಮಠಗಳಲ್ಲಿ ಶಕ್ತಿಪೀಠ ಇರೋದು ಕಡಿಮೆ, ಆದರೆ ಇಲ್ಲಿ ತಾಯಿಯ ಒಂದು ಆಶೀರ್ವಾದ ಇರತಕ್ಕಂಥದ್ದು ವಿಶೇಷತೆ ಅಂತೇಳಿ
ಈ ಸಂದರ್ಭದಲ್ಲಿ ಹೇಳಿ, ಆ ಮಾಯಾದೇವಿ ಅಂತಕ್ಕಂಥ ಒಂದು ವಿಶೇಷ, ಆ ತಾಯಿ ಇಲ್ಲಿ ವಾಸ ಮಾಡ್ತಾ ಇರೋದು ಒಂದು ಐತಿಹ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾಡಿನ ಎಲ್ಲ ರಾಜಕೀಯ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು ಮತ್ತು ರಾಜಕೀಯ ಮುಖಂಡರು, ಧಾರ್ಮಿಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮಾಧ್ಯಮದ ಸ್ನೇಹಿತರ ಮುಖಾಂತರ ಈ ಕಾರ್ಯಕ್ರಮವನ್ನು ತಮ್ಮ ಮಾಧ್ಯಮ ವಾಹಿನಿ ಮುಖಾಂತರ ನಾಡಿನಾದ್ಯಂತ ಪ್ರಚಾರ ಮಾಡಬೇಕಂತಕ್ಕಂಥ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.